ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ರಿ. ಯಾವ ದೇವಸ್ಥಾನ ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬಿದಿನಿಗೆರೆಗೆ ಬಂದಿದ್ವಿ. ಇವಾಗ ಇಲ್ಲಿಂದನೇ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ನೋಡ್ರಿ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ನಾವಲ್ಲಿ ಆಟೋದವ್ರನ್ನ ಕೇಳಿದ್ವಿ ಇಲ್ಲಿಂದ ಮತ್ತೆ ಯಾವುದಾದ್ರೂ ದೇವಸ್ಥಾನ ಹತ್ರ ಇದೆಯಾ ಅಂತ. ಕುಣಗಲ್ಲಿಂದ ತುಂಬಾ ಹತ್ರ ಇದೆ, 45 ಕಿಲೋಮೀಟರ್ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಗೌಡಿಗೆರೆ ಚಾಮುಂಡೇಶ್ವರಿ ಅಂತ ಹೇಳಿದರು. ಅದಕ್ಕೆ ನಾವು ಇವತ್ತು ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಫಸ್ಟ್ ಟೈಮ್ ನೋಡ್ರಿ ಈ ಒಂದು ದೇವಸ್ಥಾನಕ್ಕೆ ಬಂದಿರೋದು. ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಆಲ್ರೆಡಿ ನಾನು ಬಿದಿನಿಗೆರೆದು ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ನಾವು ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರನೇ ಬಂದಿದ್ದೀವಿ. ತುಂಬಾ ಬಿಸಿಲಿತ್ತು, ಅದಕ್ಕೆ ಇಳಿದ ತಕ್ಷಣವೇ ಇಲ್ಲಿ ಕಬ್ಬಿನ ಹಾಲನ್ನ ಕುಡಿತಾ ಇದ್ದೀವಿ. ಕಬ್ಬಿನ ಹಾಲೆಲ್ಲ ಕುಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಗೊತ್ತಿರಲಿಲ್ಲ ದೇವಸ್ಥಾನ ಯಾವ ಕಡೆ ಇದೆ ಅಂತ. ಅಲ್ಲಿ ಇರೋ ಜನಗಳನ್ನೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ವಿ ದೇವಸ್ಥಾನ ಯಾವ ಕಡೆ ಬರುತ್ತೆ ಅಂಥೇಳಿ. ಅವರು ಈ ಥರ ಸ್ಟ್ರೈಟಾಗಿ ಹೋಗಿ ಅಂತ ಹೇಳಿದರು. ಅದೇ ಥರ ನಾವು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಪೂಜೆ ಸಾಮಾನೆಲ್ಲ ಮಾರ್ತಾ ಇದ್ದಾರೆ, ಇಲ್ಲಿಂದನೇ ತೊಗೊಂಡು ಹೋಗ್ಬೋದು. ಇವಾಗ ನೋಡ್ರಿ ಎಂಟ್ರೆನ್ಸ್ ಇದು ಚಾಮುಂಡೇಶ್ವರಿ ದೇವಸ್ಥಾನದ ಎಂಟ್ರೆನ್ಸು. ಈ ಒಂದು ವಿಗ್ರಹ ನೋಡ್ರಿ ಇದೇ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹ. ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ವಿಗ್ರಹ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಒಂದು ಸತಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಹೆಂಗೂ ಕುಣಗಲ್ಗೆ ಬಂದಿದ್ವಿ ಬಿದಿನಿಗೆರೆಗೆ, ಇಲ್ಲಿಂದ ಹತ್ರನೇ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ನೋಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಇವಾಗ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ ಥರ ಇದೆ ಏನಿದೆ ಅಂಥೇಳಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇವಾಗ ನೋಡ್ರಿ ಎಂಟ್ರೆನ್ಸ್ ಇದು, ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ನಾಗರಕಲ್ಲೆಲ್ಲ ಇದೆ. ಹಾಗೆ ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ ನೋಡ್ರಿ. ಇಲ್ಲಿದು ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ತೆಂಗಿನಕಾಯಿನ ಕಟ್ಟುತ್ತಾರೆ. ಒಂದು 50 ರೂಪಾಯಿ ಅಂತೆ ಒಂದು ತೆಂಗಿನಕಾಯಿನ ತಗೊಂಡು ಇಲ್ಲಿ ಪೂಜೆ ಮಾಡಿಸಿ ಕಟ್ಟಿದರೆ ನಾವು ಏನಾದರೂ ಬೇಡ್ಕೊಂಡ್ರೆ ಈಡೇರುತ್ತಂತೆ. ತುಂಬ ಜನ ಅದೇ ಥರ ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಹೋಗ್ತಾರೆ. ಇಲ್ಲಿ ಶಿವಂದು ಟೆಂಪಲ್ ಇದೆ. ಫಸ್ಟ್ ಇಲ್ಲಿ ಶಿವನಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಗರ್ಭಗುಡಿಗೆ ಈ ಒಂದು ಲೈನ್ ಹೋಗ್ತಾ ಇರೋದು. ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಳ್ಳೋಕ್ಕೆ ಆ ಒಂದು ಲೈನ್ ಹೋಗ್ತಾ ಇದೆ. ಇವಾಗ ಒಳಗಡೆ ಬಂದರೆ ನೋಡ್ರಿ ಇಲ್ಲೆಲ್ಲ ಕ್ಯೂ ಇದೆ. ನಾವು ಅದೇ ಥರ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 2 ಗಂಟೆವರೆಗೂ ನಾವು ಇಲ್ಲಿ ಒಂದು ಕ್ಯೂ ಅಲ್ಲೇ ನಿಂತ್ಕೊಂಡಿದ್ದೀವಿ ನೋಡ್ರಿ. 2 ಅವರು ವೆಯ್ಟ್ ಮಾಡಿದ್ದೀವಿ. ಅಷ್ಟೊಂದು ಜನ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ. ನಾವು ಅದೇ ಥರ ಒಂದು 2 ಅವರ್ ವೆಯ್ಟ್ ಮಾಡಿ ಹಂಗೋ ಹಿಂಗೋ ನಮ್ಮಮ್ಮ ಬೇರೆ ಬಂದಿದ್ರು, ಅವ್ರಿಗೆ ಕಾಲು ನೋವು ಬೇರೆ, ಪಾಪ ನಿಂತ್ಕೋಕ್ಕೂ ಆಗ್ತಾ ಇರಲಿಲ್ಲ. ಹಂಗೋ ಹಿಂಗೋ ಬಂದ್ವಿ. ಇವಾಗ ನೋಡ್ರಿ ಇದು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸು. ಅಲ್ಲಿ ಒಳಗಡೆ ಫೋನ್ ಏನೂ ಅಲೌ ಇಲ್ಲ. ಅವರು ಇಲ್ಲೇ ವಿಡಿಯೋ ಮಾಡೋದು ನೋಡಿ ಒಳಗಡೆ ಫೋನ್ ಅಲೌ ಇಲ್ಲ, ಆಫ್ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡ್ರಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜನ ಎಲ್ಲ ತೆಂಗಿನಕಾಯಿನ ಕಟ್ಟಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮವ್ವ ನೋಡ್ರಿ. ಇಲ್ಲಿ ನಮ್ಮಮ್ಮನ ವಿಡಿಯೋ ಮಾಡೋದು ನೋಡಿ ಹಾಕೊಂಡಿರೋ ಚಸ್ಮಾನ ತೆಗಿತಾ ಇದ್ದಾರೆ. ಪಾಪ ಅವರಿಗೆ ತುಂಬಾ ಕಾಲು ನೋವು, ನಿಂತ್ಕೊಂಡು ಇನ್ನೂ ಕಾಲು ನೋವು ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ಗರ್ಭಗುಡಿ ಒಳಗಡೆ ಫೋನ್ ಅಲೌ ಇರಲಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಹೊರಗಡೆ ಬಂದೀವಿ ನೋಡ್ರಿ ದೇವ್ರ ದರ್ಶನ ಎಲ್ಲ ಮಾಡಿ. ಇಲ್ಲೊಂದು ಆಂಜನೇಯಂದು ಮೂರ್ತಿ ಇದೆ. ಇಲ್ಲೆಲ್ಲರೂ 1 ರೂಪಾಯಿ ಕಾಯಿನ್ನ ತಗೊಂಡು ಏನೋ ಬೇಡ್ಕೊಂಡು ಅಲ್ಲಿ ಅಂಟಿಸ್ತಾ ಇದ್ರು. ನಾವು ಸ್ವಲ್ಪ ನೋಡೋಣ ಅಂತೇಳಿ ಅಲ್ಲೇ ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅದನ್ನೆಲ್ಲನೂ ತಗೊಂಡು ಇವಾಗ ಇಲ್ಲೇನು ದೊಡ್ಡದಾಗಿ ಒಂದು ಮೂರ್ತಿ ಇದೆ ನೋಡ್ರಿ, ಪಂಚಲೋಹದಿಂದ ಮಾಡಿರುವಂಥ ಮೂರ್ತಿ. ಇವಾಗ ಆ ಒಂದು ದೇವರ ದರ್ಶನ ಮಾಡೋಣ ಅಂತೇಳಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ದೂರದಿಂದನೇ ನೋಡ್ರಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಚಾಮುಂಡೇಶ್ವರಿ ಮೂರ್ತಿ. ಮತ್ತು ಇನ್ನೂ ಇದನ್ನು ಮಾಡೋದಿದೆ ಅಂತೆ. ಅದಕ್ಕೆ ಏನಾದರೂ ಮನೆಯಲ್ಲಿ ಹಿತ್ತಾಳೆ ಸಾಮಾನು ಏನಾದರೂ ಇದ್ದರೆ, ಕಂಚು ತಾಮ್ರ ಈ ಥರ ಏನಾದರೂ ಇದ್ದರೆ ತೊಗೊಂಡು ಬಂದು ಕೊಡಬಹುದು ಅಂತೇಳಿ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಇವಾಗ ನಾವು ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ವಿಗ್ರಹದ ದರ್ಶನ ಮಾಡೋಕ್ಕೆ ಅಲ್ಲೇ ಹೋಗ್ತಾ ಇದ್ದೀವಿ ನೋಡ್ರಿ. ಈ ಥರ ಇದೆ ದೇವಸ್ಥಾನ ನೋಡ್ರಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಮತ್ತು ಯಾರಾದರೂ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬಸ್ಸಿದ್ದು ಅಷ್ಟೊಂದೇನು ಫೆಸಿಲಿಟಿ ಇಲ್ಲ. ಟೈಮಿಂಗ್ಸ್ ಮೇಲೆ ಬಸ್ ಇದೆ, ವೆಹಿಕಲ್ ತೊಗೊಂಡು ಹೋಗೋದು ಬೆಟರ್ ಅಂತ ಅನಿಸುತ್ತೆ. ನಾವು
ಈ ಒಂದು ದೇವರ ದರ್ಶನಕ್ಕೆ ಬಂದಾಗ ನಮಗಾದಂಥ ಅನುಭವ ಏನಪ್ಪ ಅಂತಂದರೆ, ನಾವು ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೆಂಗೋ ಒಂದು ಆರಾಮಾಗಿ ಹೋದ್ವಿ. ಕುಣಗಲಿಂದ ಬಸ್ ಹೆಂಗೋ ಸಿಕ್ತು. ಬರಬೇಕಾದ್ರೆ ಒಂದು ಬಸ್ಸನ್ನು ಸಿಗ್ತಾ ಇರಲಿಲ್ಲ. ಅದೇ ಟೈಮಿಂಗ್ಸ್ ಮೇಲೆ ಇದೆ ಅಂತಲೇ ಹೇಳಿದರು. ಸುಮಾರು ಒಂದು ದೇವ್ರ ದರ್ಶನ ಎಲ್ಲ ಮಾಡಿ ಒಂದು ಹಾಫ್ ಆನ್ ಅವರು ವೆಯ್ಟ್ ಮಾಡಿದ್ವಿ ಗೌಡಗೆರೆಯಲ್ಲಿ. ಅಲ್ಲಿ ಯಾವುದೂ ಒಂದೂ ಬಸ್ ಬರಲಿಲ್ಲ. ಮತ್ತು ಆಟೋದವ್ರಿಗೆ ಕೇಳಿದರೆ, ಇವಾಗ ಸಾಯಂಕಾಲ ಆಯಿತು, ಇವಾಗ ಬಸ್ ಬರೋದು ಅಷ್ಟೊಂದು ಗ್ಯಾರಂಟಿ ಇಲ್ಲ ಅಂತ ಅಂದರು. ಸರಿ ಅಂತೇಳಿ ನಾವು ಅಲ್ಲಿ ಆಟೋದವ್ರಿಗೆ ಒಂದು 20 ರೂಪೀಸ್ ಕೊಟ್ಟು ಮೇನ್ ರೋಡ್ ಹತ್ರ ಬಿಟ್ಟರು. ಅಲ್ಲಿ ಬಸ್ಸು ಸಿಗುತ್ತೆ, ಬೆಂಗಳೂರಿಗೆ ಹೋಗೋ ಬಸ್ಸು, ಮೈಸೂರಿಂದ ಬರ್ತವೆ ಅಂತ ಹೇಳಿದರು. ಸರಿ ಅಂತೇಳಿ ಅಲ್ಲಿ ಹೋಗಿ ನಿಂತ್ವಿ. ಸುಮಾರು ಅಲ್ಲಿ ಒಂದು 2 ಅವರು ನಿಂತ್ಕೊಂಡಿದ್ದೀವಿ. 6 ಗಂಟೆವರೆಗೂ ನಿಂತ್ಕೊಂಡಿದ್ದೀವಿ. ಒಂದು ಬಸ್ಸೂ ಬರ್ತಾಯಿಲ್ಲ. 2 ಅವರಲ್ಲಿ ಬರೀ 2 ಬಸ್ ಹೋಗಿದೆ. ಅದು ಫುಲ್ಲು ರಶ್ಶು, ನಿಂದ್ರೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇತ್ತು ಬಸ್ಸು. ಜನ ನೋಡಿದರೆ ಸುಮಾರು ಒಂದು 106 ಜನ ನಿಂತ್ಕೊಂಡಿದ್ದಾರೆ ಬೆಂಗಳೂರಿಗೆ ಹೋಗೋಕ್ಕೆ. ಆದರೆ ಒಂದು ಬಸ್ಸನ್ನು ಇರಲಿಲ್ಲ. ಸಾಯಂಕಾಲ 6 ಗಂಟೆ ಆಗಿತ್ತು. ಹಂಗೋ ಹಿಂಗೋ ಮಾಡಿಕೊಂಡು ಒಂದು 6 ಗಂಟೆಗೆ ಒಂದು ಬಸ್ ಬಂತು. ಹಂಗೋ ಹಿಂಗೋ ಜಗಳ ಮಾಡಿಕೊಂಡು ಒಂದು ಬಸ್ ಹತ್ಕೊಂಡು ಬಂದ್ವಿ. ಬಂದ ಮೇಲೆ ಮನೆಗೆ ಬರೋಷ್ಟರಲ್ಲಿ ಸುಮಾರು ಒಂದು 11 ಗಂಟೆ ಆಗ್ಬಿಡ್ತು. ಅದಕ್ಕೆ ಒಂದು ಬಸ್ಸದ್ದು ಅಷ್ಟೊಂದೇನು ಫೆಸಿಲಿಟಿ ಇಲ್ಲ ಅಲ್ಲಿ. ಯಾರಾದರೂ ಹೋಗೋರಿದ್ದರೆ ಬೆಳಗ್ಗೆ ಬೇಗ ಹೋಗಿ ಬೇಗ ಬರ್ಬೋದು. ಇಲ್ಲಾಂದರೆ ಏನಾದರೂ ವೆಹಿಕಲ್ ತೊಗೊಂಡು ಹೋದರೆ ಬೆಟರ್ ಅಂತ ಅನಿಸುತ್ತೆ. ನನಗಾದಂಥ ಅನುಭವ ಇದು. ಒಂದು ದೊಡ್ಡದಾಗಿರುವಂಥ ವಿಗ್ರಹದ ಹತ್ರ ಬಂದಿದ್ದೀವಿ. ಇಲ್ಲಿ ಮಂಗಳಾರತಿನ ತಗೊಂಡು ತೀರ್ಥನೂ ಕೊಡ್ತಾರೆ. ತೀರ್ಥ ಎಲ್ಲ ತಗೊಂಡು ಇವಾಗ ದೇವಸ್ಥಾನದ ಸುತ್ತಮುತ್ತ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಮತ್ತೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಮೆಟ್ಲು ಹತ್ಕೊಂಡು ಕೆಳಗಡೆ ಬಂದ್ವಿ. ಅದರದ್ದು ಮುಂದ್ಗಡೆ ಇನ್ನೊಂದು ಚಾಮುಂಡೇಶ್ವರಿ ಅಮ್ಮನವರದು ಕಲ್ಲಿನಿಂದ ಮಾಡಿರುವಂಥ ವಿಗ್ರಹ ಇದೆ. ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ತೆಂಗಿನಕಾಯಿ ಕಟ್ಟೋರೆಲ್ಲ ಅಲ್ಲೇ ಮುಟ್ಟಿಸ್ಕೊಂಡು ತೆಂಗಿನಕಾಯಿನೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಮತ್ತು ಅರಿಶಿನ ಕುಂಕುಮ ಹೂವು ಎಲ್ಲನೂ ಹಾಕ್ತಾಯಿದ್ರು ಎಲ್ಲರೂ. ಇಲ್ಲಿ ನೋಡಿ ಉಪ್ಪಿನ ದೀಪ, ಬೆಲ್ಲದ ದೀಪ, ಎಲ್ಲ ಥರ ದೀಪನ ಹಚ್ಚಿದ್ದಾರೆ. ನಾವಿಲ್ಲಿ ಸ್ವಲ್ಪ ನಿಂತ್ಕೊಂಡು ನಮಸ್ಕಾರನ ಮಾಡಿಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಈ ಥರ ಇದೆ ನೋಡ್ರಿ ಇಲ್ಲಿ ಒಂದು ದೇವಸ್ಥಾನ. ಇವಾಗ ನೋಡ್ರಿ ದೇವ್ರ ದರ್ಶನ ಎಲ್ಲನೂ ಆಯಿತು. ಇಲ್ಲಿ ಬಸಪ್ಪನ ಸನ್ನಿಧಿನೂ ಇದೆ. ಇವಾಗ ಆ ಒಂದು ಬಸಪ್ಪನ ಸನ್ನಿಧಿಯ ಒಂದು ದರ್ಶನನೂ ಮಾಡಿಸ್ತೀನಿ. ಹಾಗೆ ಇಲ್ಲಿ ಅನ್ನಪ್ರಸಾದನೂ ಇರುತ್ತೆ, ಊಟ ಮಾಡಿಕೊಂಡೇ ಹೋಗಬಹುದು ಎಲ್ಲರೂ. ನಾವು ಅದೇ ಥರ ಊಟನೂ ಮಾಡ್ಕೊಂಡು ಬಂದ್ವಿ. ಪ್ರಸಾದಕ್ಕೆ ಏನಿತ್ತು ಅಂತ ಅದನ್ನು ತೋರಿಸ್ತೀನಿ. ಇವಾಗ ನೋಡ್ರಿ ಇದು ಬಸಪ್ಪನ ಸನ್ನಿಧಿ. ಇಲ್ಲಿ ಅಮ್ಮನವರದ್ದು ಒಂದು ವಿಗ್ರಹ ಇದೆ. ಮತ್ತು ಇಲ್ಲಿ ಬಸಪ್ಪನ ಸನ್ನಿಧಿಯಲ್ಲಿ ಒಂದು ಬಸಪ್ಪನ ಫೋಟೋನೂ ಇದೆ. ಈ ಒಂದು ಬಸಪ್ಪನ ದೇವರು ಎಲ್ಲ ಕಡೆ ಒಂದು ಒಳ್ಳೆಯ ಕಾರ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ. ತುಂಬ ಒಳ್ಳೆಯ ರೀತಿಯಿಂದ ಆಶೀರ್ವಾದನೂ ಮಾಡ್ತಾನೆ. ಇವಾಗ ಈ ಒಂದು ಬಸಪ್ಪನ ಒಂದು ಆಶೀರ್ವಾದ ತಗೊಳ್ಳೋಣ ಅಂಥೇಳಿ ಇವಾಗ ಇಲ್ಲಿ ಬಂದಿದ್ದೀವಿ. ಮತ್ತು ಇಲ್ಲಿ ಪೂಜೆ ಮಾಡ್ತಾಯಿದ್ರು ನೋಡ್ರಿ. ಅವರೆಲ್ಲರೂ ಕಡಲೆಕಾಳು ಎಲ್ಲ ಪ್ರಸಾದನ ಮಾಡ್ಕೊಂಡು ಬಂದಿದ್ದರು. ನಮಗೂ ಕೊಡ್ತಾಯಿದ್ರು. ಅಲ್ಲಿ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಕೊಡ್ತಾಯಿದ್ರು. ನಾವು ಅಲ್ಲಿ ಪ್ರಸಾದನ ತೊಗೊಂಡು ಬಸಪ್ಪನ ಆಶೀರ್ವಾದನೂ ತೊಗೊಂಡ್ವಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಅನ್ನ ದಾಸೋಹ ಇತ್ತು. ಪ್ರಸಾದಕ್ಕೆ ಇಲ್ಲಿ ಪಾಯಸ ಮತ್ತು ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ಈ ಥರ ಇತ್ತು ನೋಡ್ರಿ. ಇದು ಈ ಥರ ಐತೆ ನೋಡ್ರಿ ಇಲ್ಲಿದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಾಳೆ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ.